ಯಾಕ್ರಿ ಗ್ರೂಪ್ನಾಗ ಉಳ್ಕಿದ ಮಂದಿ ಬಂದಿಲ್ಲಲ್ಲ ವಾಕಿಂಗಿಗೆ? ಹ್ಞೂ ರೀ 8-10 ಮಂದಿ ಇರೋರು. ಇವತ್ತು ಯಾಕೆ ಸ್ವಲ್ಪ ಮಂದಿ ಬಂದೀವಿ. ನಾನು ಅದೇನು ಲಿಖತ್ತಿದ್ದೆ. ಭಾಳ ಮಂದಿ ಆದ್ರೆ ಮಾತಾಡ್ಕೋತ ಹೋಗಕ್ಕೆ ಟೈಮ್ ಪಾಸ್ ಆಗ್ತದ್ರಿ. ಇಷ್ಟು ಮಂದಿ ಆಗೋಣ ಮನಸ್ಸ ಬರಂಗಿಲ್ಲ ಬಿಡ್ರಿ. ಯಾಕೆ ಬಂದಿಲ್ಲ ನೀವು ಇವತ್ತು? ಏನಿಲ್ರಿ, ಇವತ್ತು ಏಕಾದಶಿ ಅಲ್ರಿ, ಪೂಜೆ ಪುನಸ್ಕಾರ ಮಾಡ್ತಾರೆ ಮತ್ತೆ, ಹಂಗಾಗಿ ಬಂದಿರಂಗಿಲ್ಲ. ಅಯ್ಯಪ್ಪ, ಇವತ್ತು ಏಕಾದಶಿ ಏನ್ರಿ? ನಂಗೆ ನೆನಪೇ ಇಲ್ಲ ನೋಡ್ರಿ. ಯಾಕ್ರಿ, ಏನಾಯ್ತು? ನಾವು ಪೂಜೆ ಅದು ಮಾಡ್ಬೇಕಾಗಿತ್ರಿ. ಅದ್ರಾಗ ಇವತ್ತು ಜಲ್ದಿ ನಶಿಕ್ನಾಗ ಹೆಸರಾಗ್ಬಿಟ್ಟದ್ರಿ. ಅದಕ್ಕಂತೀನಿ ಯಾಕೆ ಸಂಕಟ ಆಗ್ಲಿಕ್ಕತ್ತದ ಹೊಟ್ಟಿ ಅಂತೇಳಿ. ಮುದ್ದಾಮ್ ಉಪವಾಸ ಇದ್ದಾಗ ಏಕಾದಶಿ ದಿನ ಭಯಂಕರ ಸಂಕಟ ಆಗ್ತದ್ರಿ ನನಗೆ ಹೊಟ್ಟಿ. ಅಷ್ಟಾಗಿ ವಿಚಾರ ಮಾಡ್ತಾರೆ ನೋಡ್ರಿ. ಒಂದು ಪ್ಲೇಟ್ ತಿಂದು ಬರಮಂತವು ಶಿರಾ ಉಪ್ಪಿಟ್ಟು ಹೋಗಿ. ಎಂತ ಮಾತಾಡ್ತೀರಿ? ಏಕಾದಶಿ ದಿನ ಶಿರಾ ಉಪ್ಪಿಟ್ಟು ತಿಂದು ಬರಮಂತಿರಲ್ಲ. ನೆನಪು ಮಾಡಿದ್ರಿ, ಚಲೋ ಆಯ್ತು. ನೆನಪಿಲ್ಲ ನಾನು ಕೊಟ್ಟ ಬಿಡ ಏಟು. ಅದಕ್ಕೇನಾಗುತ್ತೆ ಬರ್ರಿ ಅಂಕಲ್ಲ. ನಿಮ್ಗೆ ಮೊದಲೇ ಶುಗರ್ BP ಅದಂತೀರಿ, ತಡ್ಕೊಳ್ಳೋದಾಗಂಗಿಲ್ಲ. ಒಂದು ಪ್ಲೇಟ್ ತಿಂದು ಹೋಗ್ಬಿಟ್ಟು ಬರ್ರಿ ಸುಮ್ಮ. ಬ್ಯಾಡ್ರಿ ಮಾರ, ಇದೇನಂತ ಏಕಾದಶಿ ದಿನ ತಿಂದ್ರೆ ಮಂದಿರ ಏನಂದಾರು. ಆಮೇಲೆ ನಮಗೂ ಇಷ್ಟ ಆಗಲ್ರಿಪ್ಪ, ನಾವು ತಿನ್ನಂಗಿಲ್ಲ ಏಕಾದಶಿ ದಿನ. ಹೊರಗೆ ತಿನ್ನಂಗಿಲ್ಲ ನೋಡ್ರಿ ಏಕಾದಶಿ ದಿನ. ಅಲ್ಲಲ್ಲ ಕಾಕ, ಓದ್ ಏಕಾದಶಿ ದಿನ ಉಡುಪಿ ಹೋಟೆಲ್ನಾಗ ಕೂತು ಇಡ್ಲಿ ವಡ ಹೊಡಿದು ನಾನು ನೋಡಿಲ್ಲ ಅಂತ ತಿಳ್ಕೊಂಡೇನು. ನಾನು ಮುಂದೆ ನಾಟಕ ಮಾಡಕ್ಕೆ ಬರ್ತಾರೆ ಇಲ್ಲಿ. ಹೌದ್ರಿಪ್ಪ, ನೀವು ಹೊರಗೆ ತಿನ್ನಂಗಿಲ್ಲ. ನೋಡ್ರಿ ಮತ್ತೆ ಮನೆಗಾರ ಹೋಗಿ ಸಂಕಟ ಆಗ್ಲಿಕ್ಕತ್ತದ ಅಂತೀರಿ. ಏನಾರ ತಿನ್ನು ಹೋಗ್ರಿ, ಜಲ್ದಿ ಹೋಗಿ. ಹೌದಪ್ಪ, ಮೊದಲು ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಒಂಚೂರು ಏನರ ಮಸಾಲೆ ಅವಲಕ್ಕಿರ ತಿಂತೀನಿ, ಇಲ್ಲಾಂದ್ರೆ ಒಂದು ದಶಮಿ ಮಾಡ್ಕೊಂಡು ತಿಂತೀನಿ. ಭಾಳ ಸಂಕಟ ಆಗ್ಲಿಕ್ಕತ್ತ, ತೊಟ್ಟ ತಡ್ಕೊಳ್ಳೋದಾಗವಲ್ಲ ನನಗೆ. ಅಷ್ಟು ಮಾಡಿಬಿಡ್ರಿ. ಮತ್ತೆ ವಯಸ್ಸಾಗಿರ್ತದಲ್ರಿ, ಈಗ ತಡ್ಕೊಳ್ಳೋದಾಗಲ್ರಿ ಮೊದಲಿನಂಗೆ. ಏನು ಮಾಡ್ಲಿಕ್ಕತ್ತಿ? ನೀರು ಗಿಡಪ್ಪ, ಬಡ ಸ್ನಾನ ಮಾಡ್ತೀನಿ. ಅಯ್ಯೋ, ಅಂಕಲ್ ಬಂದ್ರಲ್ಲ. ಬನ್ನಿ ಅಂಕಲ್, ಅಮ್ಮ ಸ್ನಾನ ಮಾಡ್ತಿದ್ದಾರೆ. ಟೀ ತರಲ್ಲ, ಕಾಫಿ ತರಲ್ಲ? ಬೇಡವಾ, ಚಹಾ ಕಾಫಿ ಏನು ಬೇಡ. ಆಕಿಂದಾಗ ನಾನು ಮೊದಲು ಸ್ನಾನ ಮಾಡ್ತೀನಿ. ಅಯ್ಯೋ ಅಂಕಲ್, ಟೀ ಕಾಫಿ ಏನು ಬೇಡ ಅಂದರೆ ವಾಕಿಂಗ್ ಹೋಗಿ ಬಂದಿರ್ತಿಲ್ವಾ, ಹಶು ಆಗಿರುತ್ತೆ. ಶೇಜ್ವಾನ್ ರೈಸ್ ಮಾಡಿದ್ದೀನಿ, ಹಾಕೊಳ್ಳಾ? ಏನಂದಿವ? ಏನು ಮಾಡಿ ನಂದಿ? ಶೇಜ್ವಾನ್ ರೈಸ್ ಮಾಡಿದ್ದೀನಿ ಅಂಕಲ್. ಯವ್ವ ಹಡ್ದವ್ವ, ಇವತ್ತು ರೈಸ್ ಮಾಡಿಯಾ? ಮುಂಜಾನೆ ಇವತ್ತು ಏಕಾದಶಿ ಅದ, ಪೂಜೆ ಪುನಸ್ಕಾರ ಮಾಡ್ಬೇಕು ಅಂತದ್ ಬಿಟ್ಟು ರೈಸ್ ಹಾಕೊಡ್ಲಿ. ರೈಸ್ ಅಂತ ಬಂದಾಳಿಕಿ. ಅಂಕಲ್ ಅಂತ ಅಂಕಲ್ ತಂದಚ್ಚ ನೀನು. ನಮ್ಮ ಕಡೆ ಅಂಕಲ್ ಅಂದ್ರೆ ಕಾಕಾಗಂತಾರ, ಆಂಟಿ ಅಂದ್ರೆ ಕಾಕುಗಂತೀವಿ. ಅದದು ಬಿಟ್ಟು ಚಂದಾಗಿ ಲಕ್ಷಣವಾಗಿ ಮಾಮ ಅತ್ತಿ ಅನ್ನೋದು ಬಿಟ್ಟು ಅಂಕೋಲ್ ಆಂಟಿ ಅಂತ ನಿಂತಾಳಿಕಿ. ಅಲ್ಲ, ಗೊತ್ತಾಗಂಗಿಲ್ಲ. ಏಕಾದಶಿ ದಿನ ಮುಂಜಾನೆ ಅನ್ನ ಮಾಡಿಡ್ತಾರ, ಅನ್ನ ಮಾಡಿಬಿಡ್ತಾಳೆ ಇಲ್ಲಿ. ತೆಗಿಯ ಕಡೆ ಅನ್ನ ಮೊದಲು. ನನಗೆಂತೋ ಪಾಡ್ ಕಾಣಂಗ್ಲೋಡ್ಬಾ ನೀ ಹಿಂಗೆ ಮಾಡೋದು. ಅಯ್ಯೋ, ನಾನೇನು ಮಾಡಿದೆ ಅಂಕಲ್? ಮತ್ತ ಅಂಕಲ್ ಅಂತಾಳಲ್ಲ ಈಕಿ. ಮಾವ ನೋವು. ಆಯ್ತು ಬಿಡಿ ಅಂತೀನಿ. ಹೆಂಗಿರ್ಬೇಕು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇವ್ರ ಮನೆಯಲ್ಲಿ ನನಗೆ. ಎಲ್ಲದಕ್ಕೂ ಬರೀ ಬೈಯೋದೇ ಆಯ್ತು. ಅಭಿ ಬಾ, ಏನಾಯ್ತು? ಯಾಕ ಮುಖ ಹೆಂಗ್ ಮಾಡಿಯಲ್ಲ? ಅಲ್ಲ ನೋಡಿ ಅಭಿ, ನಿಮ್ಮ ಪಪ್ಪ ಸುಮ್ಮನೆ ಎಷ್ಟೊಂದು ಕಿರ್ಚಾಡ್ತಿದ್ದಾರೆ. ನಾನೇನು ಅಂದೇ ಇಲ್ಲ. ವಾಕಿಂಗ್ ಹೋಗಿ ಬಂದಿದ್ರಲ್ವಾ, ಹಶು ಆಗಿರುತ್ತೆ ಅನ್ಕೊಂಡು ಚಾ ಕಾಫಿ ಮಾಡ್ಕೊಡ್ಲಾ ಅಂದೆ. ಬೇಡ ಅಂದ್ರು. ಅದಕ್ಕೆ ಶೇಜ್ವಾನ್ ರೈಸ್ ಮಾಡಿದ್ದೀನಿ, ಟಿಫನ್ಗೆ ಹಾಕೊಡ್ಲಾ ಅಂತಂದ್ರೆ, ಏನು ಇವತ್ತು ಏಕಾದಶಿ ಅದೇ ಗೊತ್ತಾಗಲ್ವಾ ನಿಂಗೆ, ರೈಸ್ ಮಾಡಿರ್ತಿದೀಯಾ, ಹಂಗೆ ಹಿಂಗೆ ಎಷ್ಟು ಜೋರಾಗಿ ಕಿರ್ಚಾಡ್ತಿದ್ದಾರೆ. ನಂಗಂತೂ ಇಷ್ಟನೇ ಆಗಲ್ಲಪ್ಪ ಈ ಥರ. ಯಪ್ಪ, ಇವತ್ತು ಟಿಫನಿಗೆ ರೈಸ್ ಮಾಡಿ ಏನು ಮಾಡೋ ಬಂದಾಗ ಒಂದು ಸ್ವಲ್ಪ ಅವು ಕೇಳ್ಬೇಕಿಲ್ಲ, ಏನು ಮಾಡಲಿ ಏನು ಬಿಡಲಿ ಅಂತೇಳಿ. ಇವತ್ತು ಏಕಾದಶಿ ಅದ, ಅವ್ರು ಅನ್ನ ತಿನ್ನಂಗಿಲ್ಲ, ಗೊತ್ತಾಗಂಗಿಲ್ಲ, ತಿಳ್ಕೊಬೇಕು ಒಂದು ಸ್ವಲ್ಪ. ನೀವು ನನಗೆ ಬೈತೀರಾ? ಏನೋ ದೊಡ್ಡದಾಗಿ ತಪ್ಪು ಮಾಡಿದಿರ್ತಾರ. ಅಲ್ಲ, ಈ ಟಿಫನ್ ಮಾಡೋನು ಬೇಕು, ಮಾತ್ರ ನಿಮ್ಮ ಹತ್ರ ಬೈಸ್ಕೊಳ್ಳಬೇಕು ನಾನು. ಅಲ್ಲ, ಏನಾಯ್ತು ಇವಾಗ? ನನಗೆ ಏಕಾದಶಿ ಅಂತ ಗೊತ್ತಿರಲಿಲ್ಲ, ಮಾಡಿದ್ದೀನಿ. ಅಲ್ಲೋ, ಅಲ್ಲಿ ಬೆಂಗಳೂರಾಗಿದ್ದಾಗ ಏನೋ ಒಂದು ಆಗ್ತಿರ್ತದ. ಇಲ್ಲಿ ಬಂದಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲಿ. ಅಲ್ಲಿ ನಾವು ಇಬ್ಬರೇ ಇರ್ತೀವಿ, ಏನು ಮಾಡಿದ್ರು ಸ್ವಲ್ಪ ತಪ್ಪಾದ್ರೂ ನಡೀತಿರ್ತದ. ಇಲ್ಲಿ ಅಪ್ಪ ಅಮ್ಮ ಇರ್ತಾರಂದ್ರ ಅವ್ರು ಹೆಂಗಿರ್ತಾರೋ ಹಂಗಿರ್ಬೇಕಾಗ್ತದ ನಾವು. ಆಯ್ತು ಬಿಡಿ, ನೀವು ನನಗೆ ಬುದ್ಧಿ ಹೇಳಿಕ್ ಬರ್ರಿ. ನನಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಿದೆ ಇಲ್ಲಿ. ಏನಾಗಲ್ಲ, ಹೋಗು. ಅವ್ರು ಏನು ಹೇಳ್ತಾರ ಅದನ್ನ ಕೇಳೋಗು. ನನಗೆ ಒಂದು ಸ್ವಲ್ಪ ಲ್ಯಾಪ್ಟಾಪ್ನ ಕೆಲಸ ಅದ, ನಾನು ಮಾಡ್ಬೇಕು ಇವಾಗ. ಮತ್ತೆ ನಿಮಗೆ ಟಿಫನ್? ಇವು ಅವನ್ ಕೇಳು, ಅವು ಏನು ಮಾಡಂತಾಳ ಅದನ್ನ ಮಾಡ್ಕೊಂಡು ಅದನ್ನೇ ತಗೊಂಡ್ ಬಾ ಒಂದು ಸ್ವಲ್ಪ. ಆಯ್ತು. ಆಯ್ತಾ ಸ್ನಾನ? ಆಯ್ತು ನೋಡ್ರಿ, ನೀವು ಮಾಡೋಗ್ರಿ. ಅಲ್ಲ, ಇವತ್ತು ಏಕಾದಶಿ ಅದ. ನಿನ್ನ ಸೊಸಿ ನಾಷ್ಟಕ್ಕ ಅದೇನ ಶೇಜ್ವಾನ್ ರೈಸ್ ಅಂತಪ್ಪ ಅನ್ನ ಮಾಡಿಟ್ಟಾಳ ಅಂತ ನಿನಗೆ ಹೇಳಿಕ್ ಬರಂಗಿಲ್ಲ ಇವತ್ತು ಮಾಡ್ಬೇಡ ಅಂತೇಳಿ. ಅಯ್ಯ, ನನಗೇನು ಗೊತ್ತ್ರಿ ಯಾಕೆ ಅನ್ನ ಮಾಡಿರ್ತಾಳ ಅಂತೇಳಿ. ಅಮ್ಮ ನಾ ಟಿಫನ್ ಮಾಡ್ಲಾ ಅಂದ್ಲು, ಮಾಡು ಅಂದೆ. ಓಕೆ, ಶೇಜ್ವಾನ್ ರೈಸ್ ಮಾಡ್ತೀನಿ ಅಂದ್ಲು. ಓಕೆ, ರೈಸ್ ಮುಂದೆ ಅಂದಿದ್ದು ನನಗೆ ತಿಳಿದೇ ಇಲ್ಲ. ಶೇಜ್ವಾನ್ ಅಂದ್ಲು, ಏನೋ ಸ್ಪೆಷಲ್ ಮಾಡ್ತಿರ್ಬೇಕಂತೇಳಿ ಸುಮ್ಮನೆ ನಾನು. ನಿನಗೂ ಸ್ಪೆಷಲ್ ಮಾಡ್ತಾ ಅಂದಾಗನೇ ಹೊಡಿಬೇಕನ್ನಕ್ಕೆ ನೀವು ಒಟ್ಟು ಅಷ್ಟೇ ಬೇಕಾಗಿರ್ತದೆ ನಿನಗೂ ಏನಾರ. ನೀವು ನನ್ನ ಮೇಲೆ ಬರ್ರಿ. ಆಕೆ ಜೊತೆ ಹೊಂದ್ಕೊಳ್ಳೋದ ಕಷ್ಟ ಆಗ್ಯದಪ್ಪ ಯಪ್ಪ. ನನಗಂತ್ರ ನಮ್ದ ಬೇರೆ ಹಾದಿ, ಆಕೆಂದ ಬೇರೆ ಹಾದಿ ಆಗ್ಯದ. ಏನ್ರ ಒಂದೊಂದು ಆಕಿ. ಆಕಿನ ಬೆಂಗಳೂರು ಭಾಷೆನೋ ಆಕಿನೋ ನನಗೇನು ತಿಳಿಯವಲ್ದು. ಯಾಕಾರ ಲಗ್ನ ಮಾಡಿವನಿ ಅಂತೀನಿ. ನೀವು ಒಳ್ಳೆ ಹೋಗಿ ಬೆಂಗಳೂರದಾಕಿನ ಲವ್ ಮಾಡಿದ. ಹೌದಪ್ಪ ಮಾರೇ, ಮತ್ತೇನ್ ಮಾಡ್ತೀನಿ? ಮೊದ್ಲೇ ಕನ್ಯೆ ಸಿಗೋಲಾಗ್ಯದ. ಬೆಂಗಳೂರಕ್ಕೆ ಆದ್ರೂ ಮಾಡಬೇಕು, ದುಬೈಯಕ್ಕೆ ಆದ್ರೂ ಮಾಡಬೇಕು. ಸ್ನಾನ ಮುಗಿತಾಮ ನಿಮ್ದು? ಮುಗಿತಾವ. ಅಲ್ಲ, ನಾಷ್ಟ ಮಾಡ್ತೀನಿ ಅಂದಿ, ಏನಾರ ಬೇರೆ ಮಾಡ್ತಿರ್ಬೇಕಂತ ನಾ ಮಾಡೀನಿ. ಮುಂಜಾನೆ ಅನ್ನ ಮಾಡಿಟ್ಟಿಯ. ನೀನ್ ನೋಡ್ಲಿಕ್ಕೆ ಬಂದಾಗ ಏಕಾದಶಿ, ದ್ವಾದಶಿ, ಅಷ್ಟಮಿ, ನವಮಿ ಎಲ್ಲ ಗೊತ್ತದ ಅಂತ ಹೇಳಿದ್ರಲ್ಲ. ಮತ್ತೆ ಇವತ್ತು ನೋಡಿದ್ರೆ ಏಕಾದಶಿ ದಿನ ಅನ್ನ ಮಾಡಿ ಬಿಡ್ತದಿ. ನೋಡಿ ಅಮ್ಮ, ನಾನು ಬೆಂಗಳೂರಲ್ಲೇ ಬೆಳೆದಿರ್ಬೋದು, ಆದರೆ ಏಕಾದಶಿ ದ್ವಾದಶಿ ನನಗೂ ಗೊತ್ತದ. ನಾನಿವತ್ತು ಏಕಾದಶಿ ಅನ್ನೋದು ನನ್ನ ತಲೆಯಲ್ಲಿ ಇಲ್ಲ, ಮರ್ತೋಗಿತ್ತು. ಅದ್ರ ಸಲುವಾಗಿ ಮಾಡಿದ್ದೀನಿ ಅಷ್ಟೇ. ಬೇಕು ಅಂತ ನಾನು ಮಾಡಿಲ್ಲ, ನನಗೂ ಎಲ್ಲ ಗೊತ್ತು. ಇವಾಗ ಏನು ಅದನ್ನ ಬಿಡ್ತಿರೋ ಅಥವಾ ಎಲ್ಲರೂ ಇದೇ ಥರ ನನಗೆ ಬೈತಾ ಇರ್ತಿರೋ?
ಇವಾಗೇನು ಅನ್ನ ತಿನ್ಬಾರ್ದು ಅಷ್ಟೇ ತಾನೇ, ಅದನ್ನ ಆಕಳಿಗೆ ಹಾಕೋಣ ಬಿಡಿ, ಬೇರೆ ಹೇಳಿ ಏನ್ ಟಿಫನ್ ಮಾಡ್ಲಿ ಅಂತ ಮಾಡ್ತೀನಿ. ಎಷ್ಟು ಸರಿ ಹೇಳ್ತಾವ ಆಕಳಿಗೆ ಹಾಕ್ತಾವಂತ, ಇವತ್ತು ಹಾಕಿಗೇವ ಮತ್ತ ಅದಕ್ಕೂ ಬೇಡ, ನಾಳೆಗೆ ಹಾಕು. ಏನಾಯ್ತವ, ಏನ್ ಯಾಕೆ ಜೋರ್ ಮಾತಾಡ್ಲಿಕತ್ತಿಲ್ಲ? ಅಲ್ಲ ನೋಡಪ್ಪ, ನೀನ್ ಹೆಂಡತಿ ಏಕಾದಶಿ ದಿನ ಅನ್ನ ಮಾಡಿಟ್ಟಾಳ, ಸರಿ ಅನ್ಸುತ್ತಾ ಇದು? ಯಾರ ಮನಿಗೆ ಮಂದಿ ಬರ್ಲಿ ಮಾಡ್ಲಿ ಏನ್ ಅನ್ಕೊಂಡಾರು? ಹೋಗ್ಲಿ ಬಿಡವ್ವ, ಆಗಳಿಂದ ಹೇಳಿಕತ್ತಾಳಿಲ್ಲಕಿ ಗೊತ್ತಾಗಿಲ್ಲ ಅಂತೇಳಿ ಸುಮ್ನೆ ಸಂತೆನ ಅದೇ ಅನ್ಕೋತ ಕುಡಿದ್ರಲ್ಲಿ ಅರ್ತಿಲ್ಲ. ನನ್ ಮುಂದೂ ಬಂದು ಹೇಳಿದ್ಲು ತಪ್ಪಾಗ್ಯದ ಅಂತೇಳಿ, ಸಾರಿ ಕೇಳಲ್ಲ, ಬಿಟ್ಟು ಬಿಡು, ಅದಿಷ್ಟು ಅನ್ನ ತೆಗಿದ್ ಬಿಡ್ರಿ, ಬೇರೆ ಏನಾರ ಹೇಳು ಮಾಡ್ತಾಳ, ಮುಗಿಸ್ಬಿಡ್ರಿ. ಅಲ್ಲಿಗೆ ಎಷ್ಟು ಬೆಳೆಸ್ಕೊತಾವತ್ತೀರಿ ಹೇಳು? ಹೆಂಗ್ ಹೆಂಡತಿ ಪರವಾಗಿ ಮಾತಾಡ್ತಾ ನೋಡು, ಹೆಂಡತಿಗೆ ಏನು ಅನ್ನಬಾರ್ದು, ನನ್ನ ಸಿಟ್ಟು ಬರ್ತದ. ನಾ ಆಕಿನ ಕಡೆ ಆಗಿ ಮಾತಾಡ್ಲಿಕ್ಕತ್ತಿಲ್ಲವ್ವ, ಬಿಟ್ಟು ಬಿಡ್ರಿ ಇಲ್ಲಿಗೆ ಅಂತೀನಿ. ಪಪ್ಪ ಸ್ನಾನ ಮಾಡ್ತೀನಿ ಅಂದ್ರು, ಸ್ನಾನ ಮಾಡಿ ಪೂಜೆ ವ್ಯವಸ್ಥೆ ಮಾಡ್ರಿ, ಇವತ್ತು ಏಕಾದಶಿ ಐತಲ್ಲ ಪೂಜೆ ಮಾಡ್ರಿ. ಮುಂದ್ ಅವ್ರಿಗೂ ಅಶು ಹೋಗಿರ್ತದೆ, ಶುಗರ್ದವ್ರು ಇದ್ದಾರೆ ಮೊದ್ಲೇ, ಏನಾರು ಮಾಡಿ ಕೊಡ್ರಿ, ಬರೀ ಅದನ್ನೇ ಎಳ್ಕೋತ ಕೂಡ್ಬೇಡ್ರಿ. ಹೌದಪ್ಪ ಮಾರಾಯ, ನನಗೆ ಅಗಳಿಂದ ಸಂಕಟ ಆಗ್ಲಿಕ್ಕತ್ತದ. ಸ್ನಾನ ಮಾಡಿ ಬರ್ತೀನಿ, ಬರಷ್ಟಿಗೆ ಎಲ್ಲ ಪೂಜೆ ವ್ಯವಸ್ಥೆ ಮಾಡಿರ್ಬೇಕಾ. ನಾ ಪೂಜೆ ಆಗಷ್ಟಿಗೆ ಒಂದೆರಡು ಏನಾರ ಅವಲಕ್ಕಿ ಮೊಸರ ಕೊಡು, ದಶಮಿಯರ ಮಾಡಿಕೊಡು ನನಗೆ. ಇವ್ರಿಗಂತೂ ಒಟ್ಟ ಅಶು ತಡ್ಕೊಳ್ಳೋದಾಗಲಿ, ಏಕಾದಶಿ ದಿನ ಮುಂಜಾನೆದ್ಗನೆ ಸಂಕಟ ಆಗ್ತದ ಅಂತ ಪರಿಂದ ಏಕಾದಶಿ ಯಾಕೆ ಮಾಡ್ಬೇಕ್ರಿ? ನಾವು ನಶಿಕ್ನಾಗ ಎದಿರ್ತೀವಪ್ಪ, ವಾಕಿಂಗ್ ಹೋಗಿ ಬರ್ತೀವಲ್ಲಿ ಒಂದ್ 8-10 ರೌಂಡ್ ಹೊಡಿತೀವಿ. ಹಸಿವನ್ನು ಏನನ್ನೋದು ವಾಕಿಂಗ್ ಹೋದ್ರಿಗೆ ಗೊತ್ತಾಗ್ತದ. ನಿನ್ಗತ್ತೆ ಮನ್ಯಾಗ ತಿನ್ನೋದು ಕುಣೋದು ಹೆಂಗಾಗಿ ನೋಡಿ ಇಷ್ಟಾಗಲ್ಲ ಎಮ್ಮೆ ಆದಂಗ, ಹಂಗಾದ್ರೆ ಇನ್ನೂ ಗೊತ್ತಾಗಂಗಿಲ್ಲ, ಹಸಿವಿನೇ ಗೊತ್ತಾಗಂಗಿಲ್ಲ ನಿನಗೆ. ನಾ ಎಮ್ಮೆಗಿ ನೋಡು, ನಾನು ತಿನ್ನೋದು ಬಿಟ್ರೆ ಏನು ಕೆಲಸನೇ ಇಲ್ಲ ನೋಡು, ಬರೇ ತಿಂತೀನಿ. ವಾಕಿಂಗ್ ಹೋಗಕ ಟೈಮ್ ಬೇಕಪ್ಪ, ನಮ್ಗೆ ಟೈಮ್ ಇರಂಗಿಲ್ಲ, ನಿಮ್ ಕೆಲಸ ಇರಂಗಿಲ್ಲ, ಸಂಜೆನ ವಾಕಿಂಗ್ ಮಾಡ್ತೀರಿ. ಈ ಟೈಮ್ ಇರಂಗಿಲ್ಲ ಅಂತ ಹೋಗಿ ಕಟ್ಟಿ ಕೊಡ್ತಿಲ್ಲ, ಮಾತಾಡ್ಕೋತ ಒಂದ್ 2-3 ತಾಸು ವೇಸ್ಟ್ ಮಾಡ್ತಿಲ್ಲ, ಅದನ್ನೇ ವಾಕಿಂಗ್ ಮಾಡ್ಬೇಕು. ಡೂಮಿ ಅಂತೀರಿ, ಮಗ ಸೊಸಿ ಮುಂದೆ ಅನ್ಲಿಕ್ಕೆ ನಾಚಿ ಬರಂಗಿಲ್ಲ, ಎಷ್ಟು ಅಸಹ್ಯ ಮಾಡ್ತಿರ್ಲ. ನನ್ಗ ಮೊದಲಿಂದ ಹಿಂಗೆ ಅದ ನಮ್ಮ ಪ್ರಕೃತಿ, ನಿಮ್ಮನಿಗೆ ಬಂದೆ ನಾ ಡೂಮಿ ಆಗಿಲ್ಲ. ನಿಮ್ಮ ಶುರುವಾಯ್ತಾ ಈಗ ಜಗಳ? ಹೋಗ್ಲಿ ಬಿಡವ್ವ, ಹೋಗ್ರಿ ಸ್ನಾನ ಮಾಡುವ ಪಪ್ಪ, ಪೂಜೆ ಮಾಡೋರು ಜಲ್ದಿ. ಸ್ವಲ್ಪ ತಿಳ್ಕೊರವ, ಇನ್ ಮುಂದಾರ ನೀನು ಏಕಾದಶಿ ದ್ವಾದಶಿ ಅಮಾಸಿ ಹುಣ್ಣಿಮೆ ಅಂತೇಳಿ ಮುಂಜಾನೆ ಎದ್ದಗನೆ ಏನಾರ ಮಾಡ್ಕೋತ ಕೊಡ್ಬೇಡ. ಆಮೇಲೆ ಸ್ನಾನ ಇಲ್ಲದ ಅಡಿಗೆ ಮನೆಗೆ ಹೋಗ್ತಿ, ಅದೊಂದು ಚೇಂಜ್ ಮಾಡ್ಕೊ ನೀನು. ಸ್ನಾನ ಮಾಡಿ ಕಂಪಲ್ಸರಿ, ಸ್ನಾನ ಆಗಿಂದನೇ ದೇವ್ರ ದೀಪ ಹಚ್ಚಿ ಆಮೇಲೆ ಅಡಿಗೆ ಮನೆಗೆ ಹೋಗ್ಬೇಕೇನು? ಆಯ್ತು ಹೇಳ್ರಿ, ಅಷ್ಟೇ ಮಾಡ್ತೀನಿ. ಹೆಂಗ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡಿರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.